ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ದಾಸವಾಳ. ಎಲ್ಲರೂ ಮನೆಯಲ್ಲಿ ಸಹಜವಾಗಿ ಬೆಳೆದಿರುವುದು ಹೂವು ಅಂದರೆ ದಾಸವಾಳ. ಬೆಳೆದಿರುವುದು ಹೂವು ದಾಸವಾಳ ಅಥವಾ ಬೆಳೆಸಬಹುದು. ನೀವು ವ್ಯವಹಾರದಲ್ಲಿ ಪ್ರಗತಿ ಅಥವಾ ಉದ್ಯೋಗದಲ್ಲಿ ಯಶಸ್ವಿ ಆಗಲು ಉತ್ತಮ ಸ್ಥಾನ ಪಡೆಯಲು ಈ ದಾಸವಾಳದಿಂದ ಪರಿಹಾರ ಮಾಡಿಕೊಳ್ಳಬಹುದು. ಲಕ್ಷ್ಮೀ ದೇವಿಗೆ ದಾಸವಾಳದ ಹೂವಿನೊಂದಿಗೆ ನೀವು ಸಕ್ಕರೆಯ ಮಿಠಾಯಿ ಅಥವಾ ಸಿಹಿ ಪದಾರ್ಥವನ್ನು ಆ ದೇವಿಗೆ ಅರ್ಪಿಸಿದರೆ ನಿಮಗೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ತುಂಬ ಒಳ್ಳೆಯ ಫಲಿತಾಂಶ ದೊರೆಯುತ್ತೆ ಅಂತ ಹೇಳಲಾಗಿದೆ. ಈ ಪರಿಹಾರವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ ಸದಾಕಾಲ ಅಂತ ಹೇಳಲಾಗಿದೆ. ದಾಸವಾಳವು ತುಂಬಾ ಕೆಂಪಾಗಿ ಇರುವುದರಿಂದ ಲಕ್ಷ್ಮೀ ದೇವಿಗೆ ಕೆಂಪು ಹೂವು ಅಂದರೆ ತುಂಬಾ ಇಷ್ಟ. ದಾಸವಾಳ ಲಕ್ಷ್ಮೀ ದೇವಿಗೆ ಅರ್ಪಿಸುತ್ತಾರೆ. ಶಾಸ್ತ್ರ ಪುರಾಣದಲ್ಲಿ ಮೊದಲನೇ ಕಾಲದವರು ಮನೆಯಲ್ಲೇ ತಮ್ಮ ಸುತ್ತಮುತ್ತ ಬೆಳೆದಿರುವ ದಾಸವಾಳವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುತ್ತಿದ್ದರು. ಹಾಗಾಗಿ ಶಾಸ್ತ್ರ ಪುರಾತನದಿಂದ ದಾಸವಾಳಕ್ಕೆ ತುಂಬಾ ವಿಶೇಷವಾಗಿದೆ. ಹಾಗೆ ದಾಸವಾಳ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳಲಾಗಿದೆ. ನಿಮ್ಮ ವ್ಯವಹಾರದಲ್ಲಿ ಉನ್ನತ ಸ್ಥಾನ ಪಡೆಯಲು ಈ ಸಣ್ಣ ಮಾರ್ಗ ಪರಿಹಾರ ಮಾಡಿಕೊಂಡರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗಿದೆ. ದಾಸವಾಳಗೆ ತುಂಬಾ ಔಷಧಿಕಾರ ಅಂತಲೂ ಹೇಳಬಹುದು. ಔಷಧಿಕ್ಕಾಗಿ ದಾಸವಾಳವನ್ನು ಬಳಸಿಕೊಳ್ಳುತ್ತಾರೆ ಅಂತ ಹೇಳಲಾಗಿದೆ. ಹಾಗೆಯೇ ನಿಮ್ಮ ಎಲ್ಲ ಸಮಸ್ಯೆಗೆ ಹಾಗೂ ಸಾಲದಿಂದ ಮುಕ್ತಿ ಪಡೆಯಲು ಬಯಸಿದ್ದರೆ ಹಾಗೂ ಶುಕ್ರವಾರದಂದು ನೀವು ಗಣೇಶ ಮತ್ತು ದುರ್ಗಾ ಮಾತೆಯನ್ನು ಧ್ಯಾನಿಸಿ ಮತ್ತು 5 ದಾಸವಾಳದ ಹೂವುಗಳನ್ನು ನಿಮ್ಮ ತಿಜೋರಿಯಲ್ಲಿ ಅಥವಾ ನೀವು ಹಣವನ್ನು ಇಡುವ ಸ್ಥಳದಲ್ಲಿ ಇರಿಸಿ. ಕನಿಷ್ಠ 7 ದಿನದವರೆಗೆ ಇದನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗಿದೆ. ಇದು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. ಸಾಲದಿಂದ ಪರಿಹಾರ ನೀಡುತ್ತದೆ. ಎಷ್ಟೇ ಸಾಲ ಇದ್ದರೂ ತೀರಿ ಹೋಗುತ್ತೆ ಅಂತ ಹೇಳಲಾಗಿದೆ ಮತ್ತು ಹಣದ ಹೊರಹರಿಯುವಿಕೆ ಬರುತ್ತದೆ. ನಿಮಗೆ ಯಾವ ಕಡೆಯಿಂದ ಹಣ ಬರಬೇಕೋ ಆ ಕಡೆಯಿಂದ ಎಲ್ಲ ಹಣ ಬರೋದಕ್ಕೆ ಶುರು ಮಾಡುತ್ತೆ, ದಾರಿಯನ್ನು ತೋರುತ್ತೆ ಎಂದು ಹೇಳಲಾಗಿದೆ. ನೀವು ವ್ಯವಹಾರದಲ್ಲಿ ಪ್ರಗತಿಯಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಬಯಸಿದ್ದರೆ ಲಕ್ಷ್ಮೀ ದೇವಿಗೆ ದಾಸವಾಳ ಹೂವಿನೊಂದಿಗೆ ಸಕ್ಕರೆ ಅಥವಾ ಮಿಠಾಯಿ ಮತ್ತು ಸಿಹಿ ಪದಾರ್ಥ, ಹೋಳಿಗೆ, ನಿಮಗೆ ಇಷ್ಟವಾದ ಸಿಹಿ ಪದಾರ್ಥವನ್ನು ಮಾಡಿ ಆ ತಾಯಿ ದೇವಿಗೆ ಅರ್ಪಿಸಿರುವುದರಿಂದ ನಿಮ್ಮ ಎಲ್ಲ ಸಕಲ ಕಷ್ಟಗಳಿಗೆ ಪರಿಹಾರ ನೀಡಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಉಳಿಯುತ್ತೆ ಮತ್ತು ಆ ವ್ಯಕ್ತಿಗೆ ಉತ್ತಮ ಉದ್ಯೋಗ, ಬಡ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಿಗುತ್ತೆ ಅಂತ ಹೇಳಲಾಗಿದೆ. ಬನ್ನಿ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ.